ನಮಸ್ಕಾರ. ನಾನು ಡಾಕ್ಟರ್ ದಿನೇಶ್, ನಿರ್ದೇಶಕರು ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ, ಬ್ಯಾಂಗ್ಳೂರು. ಎಲ್ಲ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಇರೋಂಥ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳು. ಹಾಗೂ ಇದರೊಂದು ಅವಕಾಶ ಮಾಡಿಕೊಟ್ಟ ಇಲ್ಲಿನ ಕುಲಪತಿಗಳಾದ ಶರಣಪ್ಪ ವಿ ಎಲ್ಸೆ ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಜಯದೇವ ಪರವಾಗಿ ನನ್ನ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನ ಮತ್ತು ನಮಸ್ಕಾರಗಳನ್ನ ತಿಳಿಸ್ತೀನಿ. ಹಾಗಾಗಿ ವರ್ಷಕ್ಕೆ ಆಲ್ಮೋಸ್ಟು 1.5 ಲಕ್ಷ ವಿದ್ಯಾರ್ಥಿಗಳು ಬಂದು ಹೋಗ್ತಾ ಇದ್ದಾರೆ, ಅಡ್ಮಿಷನ್ ಆಗ್ತಾಯಿದ್ದಾರೆ. ನಿಜವಲ್ಲ, ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಬೇಕು ಅನ್ನೋದೇ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ಧ್ಯೇಯೋದ್ದೇಶ ಮತ್ತು ಅದರ ಆಶಯ. ಈ ಒಂದು ನಿಟ್ಟಿನಲ್ಲಿ ಯಾವುದೇ ವಿದ್ಯಾರ್ಥಿಗಳು, ಯಾವುದೇ ವಿಭಾಗಗಳಿರ್ಬೋದು, ತಮ್ಮದೇ ಆದ ಒಂದು ಒತ್ತಡದಿಂದನೋ ಅಥವಾ ಬೇರೆ ಕಡೆಯಿಂದನೋ ಓದಕ್ಕಾಗದೇ ಇರೋಂಥ ಒಂದು ಸಂದರ್ಭ ಉದ್ಭವ ಆಗಿರುತ್ತೆ ಅವರ ಒಂದು ಜೀವನದಲ್ಲಿ. ಆ ಒಂದು ಸಂದರ್ಭದಲ್ಲಿ KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ನಿಮ್ಮ ಆಸರೆಗೆ ನಿಲ್ಲುತ್ತೆ. ನೀವು ಮನೆಯಲ್ಲಿರೋರಾಗ್ಬೋದು, ಹೊರಗಡೆ ಇರೋರಾಗ್ಬೋದು, ಓದ್ತಾ ಇರೋರಾಗ್ಬೋದು, ನಿಮ್ಮ ವೃತ್ತಿಪರತೆ ಜೊತೆಗೆ ನಿಮ್ಮ ಒಂದು ಸ್ವಸಾಮರ್ಥ್ಯ ಒಂದು ಪ್ರದರ್ಶನ ಮಾಡಿಕೊಳ್ಳಿಕ್ಕೆ ಅಥವಾ ನಿಮ್ಮ ಕಾಲ್ ಮೇಲೆ ನೀವೇ ನಿಂತ್ಕೊಳ್ಳಿಕ್ಕೆ ಒಂದು ಸರ್ಕಾರ KSOU ಮುಖಾಂತರ ನಿಮಗೊಂದು ಅವಕಾಶ ಮಾಡಿಕೊಡ್ತಾ ಇದೆ. ಸಹೃದಯ ವಿದ್ಯಾರ್ಥಿಗಳು ಹಾಗೂ ನಾಗರಿಕ ಬಂಧುಗಳು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು, ಈಗಾಗಲೇ ನಮಗೆ ಗೊತ್ತಿದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ NAC A+ ತಗೊಂಡಿದೆ ಮತ್ತು NIRF ಶ್ರೇಣಿನಲ್ಲಿ 2ನೇ ಶ್ರೇಯಾಂಕ ಪಡೆದಿದೆ. ದೆಹಲಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಬಿಟ್ಟರೆ ನೆಕ್ಸ್ಟ್ ಇದಕ್ಕೆ ಸಿಗ್ತಾ ಇರೋದು. ಇದು ನಿಜವಾಗ್ದು ರಾಜ್ಯದ ಪ್ರಜೆಗಳಾದ ನಮಗೆಲ್ರಿಗೂ ಒಂದು ಖುಷಿ ಪಡಬೇಕಾದಂಥ ವಿಚಾರ. ಇದರ ಶ್ರೇಯಸ್ಸು ಈಗಿರೋ ಕುಲಪತಿಗಳು ಹಾಗೂ ಅವ್ರ ಜೊತೆ ಅವರಷ್ಟೇ ಸಮನಾಗಿ ಕೆಲಸ ಮಾಡ್ತಾ ಇರೋಂಥ ನೌಕರರಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ನೌಕರರಿಗೂ ಸಲ್ಲಬೇಕು. ಈಗಾಗಲೇ ಓಪನ್ ಯೂನಿವರ್ಸಿಟಿದು ಅಕ್ರಾಸ್ ಕರ್ನಾಟಕ ಮತ್ತು ಅಕ್ರಾಸ್ ಇಂಡಿಯಾ 100 ಬ್ರಾಂಚ್ಗಳಿದ್ದಾವೆ. ಇದರಿಂದ ಎಲ್ಲ ಭಾರತದ ಎಲ್ಲ ಕಡೆಯೂ ಕೂಡ ಇದರ ಪ್ರಯೋಜನ ಪಡ್ಕೋತಾ ಇದ್ದಾರೆ. ಕೊನೆಯದಾಗಿ ಇದರ ಉಪಯೋಗನ ಎಲ್ಲರೂ ಕೂಡ ಪಡ್ಕೊಂಡು ಸುಶಿಕ್ಷಿತರಾಗಿ ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಇವತ್ತು KSOU ಒಂದು ಶಿಕ್ಷಣ ಕ್ರಾಂತಿನೇ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಮಾಜ ಬದಲಾವಣೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನಮ್ಮ ಭಾರತ ರತ್ನ BR ಅಂಬೇಡ್ಕರ್ ಅವರು ಸುಮಾರು ವರ್ಷಗಳಿಂದನೇ ಹೇಳಿದರು. ಯಾವ ವ್ಯಕ್ತಿ ಅಥವಾ ಯಾವ ಕುಟುಂಬದಲ್ಲಿ ಒಬ್ಬ ಸುಶಿಕ್ಷಿತ ವ್ಯಕ್ತಿ ಇದ್ದಾನೆ ಅಂದರೆ ಅವ್ರ ಮನೆಯಲ್ಲಿ ದೀಪ ಸದಾ ಬೆಳಗ್ತಾ ಇರುತ್ತೆ ಅಂತ ಅರ್ಥ ಅಂತ ಅವರು ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ರಿಕ್ವೆಸ್ಟು, ಎಲ್ಲರೂ ಕರ್ನಾಟಕ ಓಪನ್ ಯೂನಿವರ್ಸಿಟಿನಲ್ಲಿ ಓದಬೇಕು ಅನ್ನೋ ಹಂಬಲ ಇರೋರು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೋಬೇಕು. ತಮ್ಮ ಒಂದು ಆಶಯ ಅಥವಾ ಆಸೆನ ಈಡೇರಿಸ್ಕೊಂಡು ಒಂದು ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ತಮ್ಮ ಮನೆ ಬಾಗಿಲಿಗೆ ಡಿಗ್ರಿ ಕೊಡೋಕ್ಕೆ, ತಮ್ಮ ಮನೆ ಬಾಗಿಲಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ, ಒಬ್ಬ ಗೃಹಿಣಿ ಮನೆಯಲ್ಲಿ ಅಥವಾ ಊರಿನಲ್ಲಿ ಅಥವಾ ಹಳ್ಳಿನಲ್ಲಿ ಕೆಲಸ ಮಾಡ್ತಿರೋಳು ಕೂಡ ಅಥವಾ ವ್ಯವಸಾಯ ಮಾಡ್ತಿರೋನು ಕೂಡ ನಾನು ಓದಬೇಕಾಗಿತ್ತು, ನಾನು ಓದಲಿಲ್ಲ ಅನ್ನೋದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶನ ತಾವು ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಪ್ಲ್ಯಾಟ್ಫಾರ್ಮು ಒಂದು ನಾಂದಿಯಾಗಿ ಆಗಬೇಕು. ಸೊ ದಟ್ ನಿಮ್ಮ ಕುಟುಂಬ ಅಥವಾ ನಿಮ್ಮ ಸಮಾಜ ಅಥವಾ ನಿಮ್ಮ ಒಂದು ಇದಕ್ಕೆ ಭವಿಷ್ಯಕ್ಕೆ ಅದೊಂದು ಅಡಿಗಲ್ಲಾಗಿ ಇಟ್ಕೊಂಡು ತಾವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದನ್ನು ಬಳಸ್ಕೊಂಡು ಒಂದು ಏನು ಶಿಕ್ಷಣ ಕ್ರಾಂತಿ ಮಾಡ್ತಾ ಇರೋ ನಮ್ಮ ಓಪನ್ ಯೂನಿವರ್ಸಿಟಿ ಅವ್ರನ್ನ ಕೊಡ್ತಾ ಇರೋ ಸರ್ಕಾರ ಅಂದರೆ ಅರ್ಥಾತ್ ಸರ್ಕಾರ ಕೊಡ್ತಿರೋ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ತಾವೆಲ್ಲ ಸಹಾಯ ಮಾಡ್ತೀರಾ ಅಂತ ನಂಬಿದ್ದೇನೆ. ಜೊತೆಗೆ ಆರೋಗ್ಯನೂ ಕೂಡ, ಏಕೆಂದರೆ ಆರೋಗ್ಯನೂ ಕೂಡ ಈಕ್ವಲಿ ಇಂಪಾರ್ಟೆಂಟು. ಈ ಮೂಲಕ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ PUC ಮಾಡಿ ಡಿಗ್ರಿ ಮಾಡಲಿಕ್ಕೆ ಅವಕಾಶವಿಲ್ಲದೆ ಅಥವಾ ಮನೇಲಿ ಏನೋ ಕಷ್ಟ ಕಾಲದಲ್ಲಿ ಅವರು ಅರ್ಧಕ್ಕೆ ಓದೋಕ್ಕಾಗದೆ ಅದನ್ನ ನಿಲ್ಲಿಸಿರ್ತಾರೆ.
ಅದಕ್ಕೋಸ್ಕರನೇ ಸರ್ಕಾರ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಖಾಂತರ ನಿಮಗೊಂದು ಮುಕ್ತ ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶವನ್ನು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಮತ್ತು ಸಮಾಜದ ಎಲ್ಲ ವರ್ಗದವರು ಇದನ್ನು ಉಪಯೋಗಿಸ್ಕೊಂಡು ಒಂದು ಉತ್ತಮವಾದ ಆರೋಗ್ಯಕರವಾದ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ತಾವು ಸಹಾಯ ಮಾಡ್ಕೋಬೇಕು. ಜೊತೆಗೆ ನಮ್ಮ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ ಓದಿರೋರೆಲ್ಲ ಇವತ್ತು IAS ಮಾಡಿದ್ದಾರೆ, KAS ಮಾಡಿದ್ದಾರೆ. ಅವರೆಲ್ಲ ಒಳ್ಳೊಳ್ಳೆ ದಕ್ಷ ಅಧಿಕಾರಿಗಳಾಗಿ ನಮ್ಮ ಮುಂದೆ ಉದಾಹರಣೆಗಳಾಗಿದ್ದಾರೆ. ಹಾಗಾಗಿ ಯಾವುದೇ ಇದರಲ್ಲಿ ಮಿತ್ಸ್ ಅಂತಿಲ್ಲ. ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿದು ರೆಕಗ್ನಿಷನ್ ಇಲ್ಲ, ಅದು ಕೆಲಸಕ್ಕೆ ಬರಲ್ಲ, ಆ ಥರ ಇಲ್ಲ. ಎಲ್ಲ ಥರದ್ದು ವರ್ಗದವರು ಜನಗಳು ಕೂಡ ಇದನ್ನು ಬೆನಿಫಿಟ್ ತಗೊಂಡು ನಮ್ಮ ರಾಜ್ಯದವರಲ್ಲದೆ ಹೊರ ರಾಜ್ಯದವರು ಕೂಡ ಇದರ ಬೆನಿಫಿಟ್ ತಗೋತಾ ಇದ್ದಾರೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಎಲ್ಲ ಜನಗಳಿಗೂ ಇದರ ಒಂದು ಸದುಪಯೋಗ ಮಾಡಿಕೊಂಡು ತಾವು ಕೂಡ ಡಿಗ್ರಿ ಪಡೆದು ತಮ್ಮ ಇಚ್ಛೆಯನ್ನು ಪೂರೈಸಿಕೊಂಡು ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. UGC ಪ್ರಕಾರ ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಪ್ರಕಾರ ಭೌತಿಕವಾಗಿ ನೀವು ಒಂದು ಕೋರ್ಸು ಮತ್ತು ಒಂದು ಕೋರ್ಸ್ ಮಾಡ್ತಾಯಿದ್ದು ಮತ್ತೊಂದು ಕೋರ್ಸ್ ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇದರ ಉಪಯೋಗವನ್ನು ತಾವು ಉಪಯೋಗಿಸ್ಕೋಬೋದು. ಭೌತಿಕವಾಗಿ ನೀವು ಬೇರೆ ಕಾಲೇಜ್ನಲ್ಲಿ ಡಿಗ್ರಿ ಮಾಡ್ತಿದ್ದು ಓಪನ್ ಯೂನಿವರ್ಸಿಟಿಯಲ್ಲಿ ನೀವು ಡಿಪ್ಲೊಮಾ ಮಾಡ್ಬೋದು. ಇದು ಒಂದು ಯುನೀಕ್ ಅವಕಾಶ, ಇದೊಂದು ಸರ್ಕಾರ ಮಾಡಿಕೊಟ್ಟಿದೆ. UGCಗೆ ನಿಜವಾಗಲೂ ನನ್ನ ಪರವಾಗಿ ಧನ್ಯವಾದ ಹೇಳ್ತೀನಿ ಮತ್ತು ಕುಲಪತಿಗಳಿಗೂ ಕೂಡ ನನ್ನ ಪರವಾಗಿ ಧನ್ಯವಾದ ಹೇಳ್ತೀನಿ. ದಯಮಾಡಿ ಸಾರ್ವಜನಿಕರು ಮತ್ತು ನಾಗರಿಕ ಬಂಧುಗಳು ಎರಡೂ ಡಿಗ್ರಿನೂ ಅಥವಾ ಡಿಪ್ಲೊಮಾನೂ ಒಟ್ಟಿಗೆ ತಗೋಬೋದಾದಂಥ ಒಂದು ಸುವರ್ಣಾವಕಾಶ ನಿಮಗೆ ಮಾಡಿಕೊಟ್ಟಿದೆ. ಇದನ್ನು ತಾವು ಸದುಪಯೋಗ ಮಾಡ್ಕೊಳ್ಬೇಕು.